ಪತ್ರಕರ್ತರ ಸಂಘದಲ್ಲಿ ಕಾರ್ಯನಿರತರಾಗಿ ಅಗಲಿದ ಆತ್ಮೀಯ ಸ್ನೇಹಿತ ಕುಟುಂಬಕ್ಕೆ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಾಂತ್ವನ ಹೇಳಿ ಆರ್ಥಿಕ ಧನಸಹಾಯ ಹಸ್ತ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಸುಮಾರು ವರ್ಷಗಳಿಂದ ಅಮ್ಮನಕೇರಿ ಎಂ ಬಸವರಾಜ ಸ್ವಾಮಿಯವರು ಧರಣಿ ಟಿವಿ ಚಾನೆಲ್ನಲ್ಲಿ ತಾಲೂಕು ವರದಿಗಾರರಾಗಿ ಹಾಗೂ ಸಂಘದ ಉಪಾಧ್ಯಕ್ಷರು ಆಗಿದ್ದ ಅವರು ಹಾಗೂ ಇನ್ನೋರ್ವ ಸ್ನೇಹಿತನಾದ ಗುನ್ನಳ್ಳಿ ರಾಘವೇಂದ್ರ ಕೂಡ್ಲಿಗಿ ಅರ್ಚನಾವಾಣಿ ಕನ್ನಡ ದಿನಪತ್ರಿಕೆ ವರದಿಗಾರರು ಅವರು ಸಹ ಇಬ್ಬರು ಸ್ನೇಹಿತರು ಅನಾರೋಗ್ಯ ನಿಮಿತ್ತ ಅವರ ಕುಟುಂಬವನ್ನ ಹಾಗೂ ನಮ್ಮನ್ನಗಲಿದ್ದಾರೆ. ಆದ್ದರಿಂದ ಕರ್ನಾಟಕ ಪತ್ರಕರ್ತರ ಸಂಘದಿಂದ ಆರ್ಥಿಕ ನೆರವಿನ ಹಸ್ತವನ್ನ ಅಮ್ಮನಕೇರಿ ಗ್ರಾಮದಲ್ಲಿ ಬಸವರಾಜ ಸ್ವಾಮಿಯವರ ತಂದೆ ವೀರಭದ್ರಪ್ಪ ಹಾಗೂ ಪತ್ನಿ ಶ್ರುತಿ ಹಾಗೂ ಕೈಯಲ್ಲಿ ಕೊಡಲಾಗಿತ್ತು. ಹಾಗೂ ಗುನ್ನಳ್ಳಿ ರಾಘವೇಂದ್ರ ಅವರ ಪತ್ನಿಯಾದ ಜ್ಯೋತಿರವರ ಕೈಯಲ್ಲಿ ದಿನಾಂಕ 29/7/2026ರಂದು ಕರ್ನಾಟಕ ಪತ್ರಕರ್ತರ ಸಂಘದ ಸಕ್ರಿಯ ಸದಸ್ಯರು ಪತ್ರಕರ್ತರು ಆಗಿದ್ದ ಅಗಲಿದ ಸ್ನೇಹಿತರ ಬಸವರಾಜ ಸ್ವಾಮಿ ಹಾಗೂ ಗುನ್ನಳ್ಳಿ ರಾಘವೇಂದ್ರ ಅವರ ಅಕಾಲಿಕ ನಿಧನ ಸಮಸ್ತ ಮಾಧ್ಯಮ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ. ಸಂಘದ ಗೌರವಾನ್ವಿತ ಅಧ್ಯಕ್ಷರಾದ ರಾಘವೇಂದ್ರ ಸಾಲುಮನಿ ಹಾಗೂ ಪದಾಧಿಕಾರಿಗಳ ನೇತೃತ್ವದಲ್ಲಿ ಅಗಲಿದ ಪತ್ರಕರ್ತರ ನಿವಾಸಕ್ಕೆ ಭೇಟಿ ನೀಡಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಾಯಿತು. ಅಲ್ಲದೆ ಸಂಘದ ವತಿಯಿಂದ 10,000 ಮೊತ್ತದ ನೆರವಿನ ಹಣವನ್ನು ಹಸ್ತಾಂತರಿಸಲಾಯಿತು. ಅಧ್ಯಕ್ಷರಾದ ರಾಘವೇಂದ್ರ ಸಾಲುಮನಿಯವರು ನಮ್ಮ ಸಂಘದ ನೆಚ್ಚಿನ ಸದಸ್ಯರನ್ನ ಕಳೆದುಕೊಂಡಿರುವುದು ನಮ್ಮೆಲ್ಲರಿಗೂ ತೀವ್ರ ದುಃಖ ತಂದಿದೆ. ಅವರ ಕುಟುಂಬಕ್ಕೆ ಎದುರಾಗಿರುವ ಈ ಕಷ್ಟದ ಸಮಯದಲ್ಲಿ ಸಂಘವು ಅವರನ್ನ ಮರೆಯದೆ ಜೊತೆಗಿರುತ್ತದೆ. ಮುಂಬರುವ ದಿನಗಳಲ್ಲೂ ಅವರ ಕುಟುಂಬಕ್ಕೆ ಅಗತ್ಯವಿರುವ ಎಲ್ಲಾ ರೀತಿಯ ಸಹಕಾರ ನೀಡಲು ನಮ್ಮ ಪದಾಧಿಕಾರಿಗಳು ಬದ್ಧರಾಗಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ KHS ರಾಜು, ಸಂಘದ ಜಿಲ್ಲಾ ಗೌರವಾಧ್ಯಕ್ಷರಾದ ಮುರಳೀಧರ ಶೆಟ್ರು, ಕೂಡ್ಲಿಗಿ ಕರ್ನಾಟಕ ಪತ್ರಕರ್ತರ ಸಂಘದ ಗೌರವಾಧ್ಯಕ್ಷರಾದ ಹೊಂಬಾಳೆ ತಿಪ್ಪೇಸ್ವಾಮಿ, ಉಪಾಧ್ಯಕ್ಷರಾದ ಮಲ್ಲಾಪುರದ ತಿಪ್ಪೇಸ್ವಾಮಿ, ಇನ್ನೋರ್ವ ಉಪಾಧ್ಯಕ್ಷರಾದ ವೈ ಮಹದೇವ್, ಪ್ರಧಾನ ಕಾರ್ಯದರ್ಶಿ ಗುನ್ನಳ್ಳಿ ಶ್ರೀಧರ್ ಹಾಗೂ ಸಂಘದ ಎಲ್ಲಾ ಕಾರ್ಯಕಾರಿ ಸಮಿತಿಯ ಪತ್ರಕರ್ತರು ಅಗಲಿದ ಪತ್ರಕರ್ತ ವಿತರರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನ ಭಗವಂತ ನೀಡಲಿ ಎಂದು ಕರ್ನಾಟಕ ಪತ್ರಕರ್ತರ ಸಂಘವು ಪ್ರಾರ್ಥಿಸುತ್ತದೆ. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ, ಅಧ್ಯಕ್ಷರು, ಕರ್ನಾಟಕ ಪತ್ರಕರ್ತರ ಸಂಘ.